ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಕಲಬುರಗಿ ವಿಭಾಗೀಯ ಮಟ್ಟದ ಇಲಾಖೆಯ 2ನೇ ದಿನದ ಪ್ರಗತಿ ಪರಿಶೀಲನೆ. ಗೃಹಲಕ್ಷ್ಮಿ ಸಂಘಗಳ ಮೂಲಕ ಮಹಿಳೆಯರಿಗೆ ಆರ್ಥಿಕ ಬಲ ತುಂಬಲು ಯೋಜನೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಚರಿತ್ರೆಯಲ್ಲಿ ಚಿತ್ರ ಸಂಕೇತಕ ವಿಶೇಷ ಮಹತ್ವ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಆರ್ಟ್ ಗ್ಯಾಲರಿ ಉದ್ಘಾಟಿಸಿದ ನಂತರ ಕಲಾಕೃತಿಗಳನ್ನು ವೀಕ್ಷಿಸಿದರು. ಕಲಾವಿದ ಸಿಬಿ ಸೋಮಶೆಟ್ಟಿ ದಂಪತಿ, ಬೈಲೂರಿನ ನಿಜಗುಣ ಪ್ರಭು ಸ್ವಾಮೀಜಿ ಮತ್ತಿತರರು ಇದ್ದರು. ಬೀದರ್ ಜಿಲ್ಲೆಯಲ್ಲಿ 90ರಷ್ಟು ಬಿತ್ತನೆ. ಜೂನ್ ತಿಂಗಳಿನಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ. ಸೋಯಾಬೀನ್, ಹೆಸರು, ತೊಗರಿ, ಉದ್ದು ಪ್ರಮುಖ ಬೆಳೆಗಳಾಗಿವೆ. ಜೂನ್ ತಿಂಗಳಿನಲ್ಲಿ ವಾಡಿಕೆಗಿಂತ ಶೇಕಡಾ 40ರಷ್ಟು ಮಳೆ ಕಡಿಮೆಯಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರಾದ ದೇವಿಕಾ ಅವರು ಮಾತನಾಡುತ್ತಾ ಹೇಳಿದ್ದರು. ಬೀದರ್ನಲ್ಲಿ ಮೊಹರಂ ಪೀರ್ ದೇವರ ಮೆರವಣಿಗೆ, ಭಕ್ತರ ದರ್ಶನ. ಸಿದ್ದಿ ಸಾಬ್, ಲಾಲ್ ಸಾಬ್ ಪೀರರ ಭವ್ಯ ಮೆರವಣಿಗೆ ನಡೆಯಿತು. ಪಟಾಕಿ ಸಿಡಿಸಿ, ತಮಟೆ ಬಾರಿಸಿ, ಕುಣಿದು ಕುಪ್ಪಳಿಸಿದರು. ಬೆಳಗ್ಗಿನವರೆಗೆ ದೇವರ ಸುತ್ತಿಸುವ ಹಾಡುಗಳನ್ನು ಹಾಕಿ ಭಜಿಸಿದರು. ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹಾಗೂ ಇತರರಿಗೆ ಸನ್ಮಾನ. ಉದ್ಯಮಿ ದೀಪಕ್ ವಾಲಿ, ವಿವೇಕ್ ವಾಲಿ ಸ್ವಾಗತಿಸಿ ಸನ್ಮಾನಿಸಿದರು. ಸುದ್ದಿಯ ವಿವರಗಳು. ರಾಜ್ಯದಲ್ಲಿ 30ರಿಂದ 40 ಲಕ್ಷ ಗೃಹಲಕ್ಷ್ಮಿ ಸಂಘಗಳನ್ನು ರಚಿಸುವ ಯೋಜನೆ ಇದ್ದು, ಈ ಮೂಲಕ ಯಜಮಾನಿಯರಿಗೆ ಆರ್ಥಿಕವಾಗಿ ಬಲ ತುಂಬಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಅವರು ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಲಬುರಗಿ ವಿಭಾಗ ಮಟ್ಟದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ 2ನೇ ದಿನದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು. ಈ ವರ್ಷ ಅಂಗನವಾಡಿ ಆರಂಭವಾಗಿ 50 ವರ್ಷ ತುಂಬುತ್ತಿದ್ದು, ಅಕ್ಟೋಬರ್ನಲ್ಲಿ ಸುವರ್ಣ ಮಹೋತ್ಸವ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಸಂಘಗಳ ಘೋಷಣೆ ಮಾಡಿ ಇನ್ನಷ್ಟು ಬಲ ತುಂಬಲಾಗುವುದು. ಇಲಾಖೆಯಲ್ಲಿ ಸಾಕಷ್ಟು ಯೋಜನೆಗಳಿದ್ದು, ಜನರಿಗೆ ತಿಳುವಳಿಕೆ ಮೂಡಿಸಲು ಇನ್ನೂ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು. ನಮ್ಮ ಇಲಾಖೆ ಜನರ ಬದುಕಿಗೆ ಹತ್ತಿರವಾದ ಇಲಾಖೆ. ಅಧಿಕಾರಿಗಳು ಹೆಚ್ಚು ಕಾಳಜಿಯಿಂದ ಕೆಲಸ ಮಾಡಬೇಕೆಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದರು. ಬಾಲ್ಯ ವಿವಾಹವನ್ನು ತಡೆಯಲು ಅಧಿಕಾರಿಗಳು ವಿಶೇಷ ಕ್ರಮ ಕೈಗೊಳ್ಳಬೇಕು. ಸ್ವತಃ ಕರೆ ಮಾಡಿ ತನ್ನ ವಿವಾಹವನ್ನು ತಪ್ಪಿಸುವಂತೆ ಅಧಿಕಾರಿಗಳನ್ನು ಕೋರಿದ ಜಿಲ್ಲೆಯ ಬಾಲಕಿಯನ್ನ ಕರೆಸಿ ಸನ್ಮಾನಿಸಬೇಕು. ಜೊತೆಗೆ ಆರ್ಥಿಕ ಸಹಾಯ ಮಾಡಬೇಕು. ಇದರಿಂದ ಬೇರೆಯವರಿಗೂ ಕೂಡ ಸಹಾಯವಾಗುತ್ತದೆ ಎಂದು ಸಚಿವರು ಎಲ್ಲ ಇಲಾಖೆಗಳು ಕೈಜೋಡಿಸಿದಾಗ ಅನಿಷ್ಟ ಪದ್ಧತಿಗಳನ್ನು ತಡೆಯಲು ಸಾಧ್ಯ. ಜಾಗೃತಿ ಮೂಡಿಸುವುದರ ಜೊತೆಗೆ ಕಠಿಣ ಕ್ರಮದ ಮೂಲಕ ಭಯ ಹುಟ್ಟಿಸಿದರೆ ಅನಿಷ್ಟ ಪದ್ಧತಿ ನಿಲ್ಲಲು ಸಾಧ್ಯ ಎಂದು ತಿಳಿಸಿದ್ದರು. ಕೇಂದ್ರ ಹಾಗೂ ರಾಜ್ಯದಿಂದ ಕಾಲಕಾಲಕ್ಕೆ ನೀಡಲಾಗುವ ಗುರಿಯನ್ನು ತಲುಪಲೇಬೇಕು. ಇಲಾಖೆ ಯೋಜನೆ ಅನುಷ್ಠಾನದಲ್ಲಿ ಹಿಂದೆ ಬಿದ್ದಲ್ಲಿ ಅಧಿಕಾರಿ ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಭಾಗಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ 10,000 ಕೋಟಿ ರೂಪಾಯಿ ನೀಡಲಾಗಿದೆ. ಯಾರಿಗೂ ಯೋಜನೆ ಕೈತಪ್ಪದಂತೆ ಕ್ರಮ ಕೈಗೊಳ್ಳಬೇಕು. ಗೃಹಲಕ್ಷ್ಮಿ ಹಣದಿಂದ ಮಹಿಳೆಯರು ಸಾಕಷ್ಟು ಕಾರ್ಯಕ್ರಮ ಮಾಡುತ್ತಿದ್ದಾರೆ. ಅವುಗಳನ್ನು ಪ್ರಚಾರ ಮಾಡುವುದರಿಂದ ಇತರರಿಗೂ ಲಾಭವಾಗುತ್ತದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಧಿಕಾರಿಗಳಿಗೆ ಸೂಚಿಸಿದರು. ಗೃಹಲಕ್ಷ್ಮಿ ಸಂಘಗಳ ಮೂಲಕ ಇನ್ನೂ ಹೆಚ್ಚಿನ ಪ್ರಯೋಜನವಾಗುವಂತೆ ಹೇಗೆ ಮಾಡಬಹುದು ಎನ್ನುವ ಚಿಂತನೆ ಮಾಡುತ್ತಿದ್ದೇವೆ ಎಂದರು. ಬೀದರ್ ಜಿಲ್ಲೆಯಲ್ಲಿ 10 ಜನ ಮಹಿಳಾ ಪೊಲೀಸ್ ತಂಡದಿಂದ ಅಕ್ಕಪಡೆ ರಚಿಸಿ ಶಾಲಾ, ಕಾಲೇಜು, ಗಾರ್ಡನ್, ಹಾಸ್ಟೆಲ್ ಮೊದಲಾದ ಕಡೆ ನಿರಂತರ ನಿಗಾ ವಹಿಸುವ ಮೂಲಕ ಹೆಣ್ಣು ಮಕ್ಕಳಿಗೆ ವಿಶೇಷ ರಕ್ಷಣೆ ನೀಡುತ್ತಿರುವ ಬಗ್ಗೆ ಮಾಹಿತಿ ಪಡೆದ ಸಚಿವರು ಇದೇ ಯೋಜನೆಯನ್ನು ರಾಜ್ಯಾದ್ಯಂತ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದರು. ಅಂಗನವಾಡಿ ಕಟ್ಟಡಗಳ ದುರಸ್ತಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಅಂಗನವಾಡಿ ಕೇಂದ್ರಗಳಿಗೆ ಆಗಾಗ ಭೇಟಿ ನೀಡುತ್ತಿರಬೇಕು. ಎಲ್ಲ ಇಲಾಖೆಯ ಅಧಿಕಾರಿಗಳು ಸಾಮಾಜಿಕ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಸಮಸ್ಯೆಗಳಿಗೆ ತಕ್ಷಣವೇ ಸ್ಪಂದಿಸಬೇಕು. ಆಗ ಮಾತ್ರ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತದೆ, ಸಮಾಜಕ್ಕೂ ಸಹಾಯವಾಗುತ್ತದೆ. ಇಲಾಖೆಯಲ್ಲಿ ಸಾಕಷ್ಟು ಯೋಜನೆಗಳಿವೆ. ಅವುಗಳ ಕುರಿತು ಜನರಿಗೆ ಸರಿಯಾದ ಅರಿವಿಲ್ಲ. ಯೋಜನೆಗಳನ್ನು ಜನರಿಗೆ ತಲುಪಿಸಬೇಕು. ಮಹಿಳೆಯರಿಗೆ ಸಹಾಯ ಮಾಡಲು ಬೇಕಾದಷ್ಟು ಅವಕಾಶಗಳಿವೆ. ಈ ಮೂಲಕ ಹೆಚ್ಚು ಜನರನ್ನು ತಲುಪಿಸಬೇಕೆಂದು ಕರೆ ನೀಡಿದ್ದರು.
ಈ ಸಂದರ್ಭದಲ್ಲಿ ಇಲಾಖೆಯ ಕಾರ್ಯದರ್ಶಿ ಡಾಕ್ಟರ್ ಅಮ್ಲ ಇಕ್ಬಾಲ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬಡೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಇಲಾಖೆಯ ನಿರ್ದೇಶಕ ರಾಘವೇಂದ್ರ, ಜಂಟಿ ಕಾರ್ಯದರ್ಶಿ ಹಾಗೂ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಬಿಎಚ್ ನಿಶ್ಚಲ್, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ರಾಜ್ಯ ಆಯುಕ್ತ ದಾಸ ಸೂರ್ಯವಂಶಿ ಸೇರಿದಂತೆ ಇಲಾಖೆಯ ಜಂಟಿ ನಿರ್ದೇಶಕರು, ಉಪನಿರ್ದೇಶಕರು, ಅಧಿಕಾರಿ ವರ್ಗದವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಕ್ಷಣಾ ನಿಲಯದಿರಬಹುದು, ಇಲಾಖೆದಿರಬಹುದು, ಮಹಿಳಾ ಅಭಿವೃದ್ಧಿ ನಿಗಮದಿರಬಹುದು, ಬಹಳಷ್ಟು ಇದ್ರ ಮೇಲೆ ನಾವು ಚರ್ಚೆ ಮಾಡಿದ್ದೀವಿ. ಕೆಲವೊಂದು ಸಲಹೆ ಸೂಚನೆಗಳನ್ನ ಮತ್ತು ಇನ್ನೂ ತಮ್ಮ ಕೆಲಸವನ್ನ ಚುರುಕು ಮಾಡಿ ಪ್ರಗತಿ ಸಾಧಿಸಬೇಕು ಅಂತ ಈಗಾಗಲೇ ನಾನು ತಮಗೆ ಸೂಚನೆಯನ್ನ ಕೊಟ್ಟಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಫೇಸ್ ರೆಕಗ್ನಿಷನ್ ಸಿಸ್ಟಮ್, ಕೊಪ್ಪಳದವರು ಎಲ್ಲಿದ್ದಾರೆ, ಫೇಸ್ ರೆಕಗ್ನಿಷನ್ ಸಿಸ್ಟಮ್ ನೀವು ಎಲ್ಲಿವರೆಗೆ 100% ನೀವು ಮಾಡೋದಿಲ್ಲ. ಯಾಕಂದ್ರೆ ಈ 7 ಜಿಲ್ಲೆಗಳನ್ನ ಬಿಟ್ರೆ ಮಿಕ್ಕದ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ನಮಗೆ 90%, 95%, 100% ಆಗಿದೆ. ಕೇಂದ್ರದಲ್ಲ ನಾವು ಹೋದ ತಕ್ಷಣನೇ ಅದನ್ನೇ ಕೇಳ್ತಾರೆ, ಅಕ್ಕಿ ಗೋಧಿ ಅವ್ರು ಇನ್ಮೇಲೆ ಕೊಡೋದಿಲ್ಲ ನಮ್ಗೆ. ಇಲ್ಲಿವರೆಗೆ ನಾವು ಹೇಗೋ ಮ್ಯಾನೇಜ್ ಮಾಡಿದ್ವಿ. ಬಟ್ ಫೇಸ್ ರೆಕಗ್ನಿಷನ್ ಸಿಸ್ಟಮ್ ನೀವು ಅಳವಡಿಸಲೇಬೇಕಾಗತ್ತೆ. ನಿಮಗೆ ನಾನು ಇಂತಿಷ್ಟು ದಿನ ಅಂತ ಈಗಾಗಲೇ ಟೈಮ್ ನ ಫಿಕ್ಸ್ ಮಾಡಿದ್ದೀನಿ. ಅಷ್ಟು ದಿನದೊಳಗಡೆ ತಾವು ಅದನ್ನ 100% ಅದನ್ನ ಮುಗಿಸ್ಬೇಕು. ಮೊಬೈಲ್ ಸರಿ ಇಲ್ಲ, ನೆಟ್ವರ್ಕ್ ಬರ್ತಾ ಇಲ್ಲ, ಮತ್ತೊಂದಿಲ್ಲ, ಇನ್ನೊಂದಿಲ್ಲ ಅಂತ ನನಗೆ ಇನ್ನೊಮ್ಮೆ ಸಬೂಬನ್ನ ಹೇಳೋದು ಬೇಕಾಗಿಲ್ಲ. ಇನ್ನು ಎರಡನೇದ್ದು ಸ್ಯಾಮ್ ಮತ್ತೆ ಮ್ಯಾಮ್ ಬಗ್ಗೆ ನಿನ್ನೆ ಮಾತಾಡಿದ್ವಿ ನಾವು. ಅದರಲ್ಲೂ ರಾಯಚೂರು ಜಿಲ್ಲೆ ಬಗ್ಗೆ ನಾನು ಪ್ರಸ್ತಾವನೆ ಮಾಡಿದ್ದೀನಿ. ಅದ್ರ ಬಗ್ಗೆನೂ ತಾವು ಕಾಳಜಿ ತಗೊಳ್ಬೇಕು. ಸ್ಪೆಷಲಿ ಬೀದರ್ ಎಲ್ಲಿದ್ದಾರೆ ಡಿಡಿ, ನಿನ್ನೆ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಏನು ಎಗ್ಗದ್ದು ಇಡೀ ರಾಜ್ಯದಲ್ಲಿ ಯಾವ ರೀತಿ ಇದೆ ಅದು ಬೀದರ್ಗೂ ಕೂಡ ಅದೇ ಅನ್ವಯಿಸುತ್ತೆ. ನೇರವಾಗಿ ನಮ್ಮ ಬಾಲ ವಿಕಾಸ್ ಸಮಿತಿಗೆ ಎಗ್ಗದ ದುಡ್ಡು ಹೋಗ್ಬೇಕು. ಅದನ್ನ ನೇರವಾಗಿ ನಾನು ನಿಮ್ಗೆ ಹೇಳಿದ್ದೀನಿ, ಅದನ್ನ ನೀವು ನೋಡ್ಬೇಕು. ಆಮೇಲೆ ಈ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಏನು ನಾವು ಒಂದು ತಿಂಗಳ ಏನು ಆಹಾರವನ್ನ ಪೂರೈಕೆ ಮಾಡ್ತಾ ಇರ್ತೇವೆ, ಕರೆಕ್ಟ್ ಇನ್ ಟೈಮ್ ಅದು ಅವ್ರಿಗೆ ಆಹಾರ ಪೂರೈಕೆ ಆಗಬೇಕು. ಮತ್ತು ಕಟ್ಟಡ ಬಗ್ಗೆನೂ ತಮಗೆ ಹೇಳಿದ್ದೇನೆ. ಮತ್ತು ಬಹಳಷ್ಟು ಕನಸಿನ ಒಂದು ಕಾರ್ಯಕ್ರಮ ಅಂತಂದ್ರೆ ಗವರ್ಮೆಂಟ್ ಮಾಂಟೆಸರಿ ಅಕ್ಟೋಬರ್ ತಿಂಗಳಲ್ಲಿ, ಈಗಂದ್ರೂ ಸಾಂಕೇತಿಕವಾಗಿ 10,000 ಶುರು ಮಾಡ್ತೀವಿ, ಈ ತಿಂಗಳಲ್ಲಿನೇ ಶುರು ಮಾಡ್ತೀವಿ. ಆದ್ರೆ ಅಕ್ಟೋಬರ್ ನಲ್ಲಿ ಇನ್ನೂ 10-15,000 ಮಾಡಬೇಕಾಗಿದೆ. ಅದ್ರ ಬಗ್ಗೆ ತಮ್ದೆಲ್ಲರದು ಕಾಳಜಿ ಇರಲಿ. ಹಿರಿಯ ಚಿತ್ರಕಲಾವಿದ ಸಿಬಿ ಸೋಮಶೆಟ್ಟಿ ಅವರು ಬಿಡಿಸಿರುವ ಬಸವಣ್ಣನವರ ಜೀವನದ ಮೇಲೆ ಬೆಳಕು ಚೆಲ್ಲುವ ಕಲಾಕೃತಿಗಳನ್ನು ಒಳಗೊಂಡಿರುವ ಆರ್ಟ್ ಗ್ಯಾಲರಿ ಉದ್ಘಾಟನಾ ಸಮಾರಂಭ ಹಾಗೂ ಅವರ ಶ್ರೀ ಗುರು ಬಸವ ಚಿತ್ರಚರಿತ ಚಿತ್ರ ಸಂಪುಟ ಬಿಡುಗಡೆ ಸಮಾರಂಭ ಬಸವನಗರದಲ್ಲಿ ನಡೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಆರ್ಟ್ ಗ್ಯಾಲರಿಯನ್ನು ಉದ್ಘಾಟಿಸಿದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಸಂತೋಷ್ ಹಾನ್ಗಲ್ ಅವರು ಚಿತ್ರ ಸಂಪುಟ ಬಿಡುಗಡೆಗೊಳಿಸಿದರು. ಸಿಬಿ ಸೋಮಶೆಟ್ಟಿ ಹಾಗೂ ಅವರ ಕಲಾಕೃತಿಗಳು ಕುರಿತು ಮಾತನಾಡಿದ್ದರು. ಬೈಲೂರು ನಿಷ್ಕಲ ಮಂಟಪದ ನಿಜಗುಣಪ್ರಭು ಸ್ವಾಮೀಜಿ ಚರಿತ್ರೆಗಳು ಮತ್ತು ಸಂಕೇತಗಳಿಂದ ಇತಿಹಾಸ, ನಮ್ಮ ಪರಂಪರೆ, ಪೂರ್ವಜರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಕಲೆಯ ಮೂಲಕ ಜಗತ್ತಿನ ಚರಿತ್ರೆ ಎಲ್ಲರಿಗೆ ಗೊತ್ತಾಗಿದೆ. ಹೀಗಾಗಿಯೇ ಕಲಾಕೃತಿಗಳು ಮತ್ತು ಸಂಕೇತಗಳಿಗೆ ಈಗಲೂ ವಿಶೇಷ ಮಹತ್ವವಿದೆ. ಇಂತಹ ಮಹಾನ್ ಕಲಾಕೃತಿಗಳ ಮೂಲಕ 12ನೇ ಶತಮಾನದ ಸಮಾಜ ಸುಧಾರಕರ ಬಸವಣ್ಣನವರ ಸಮಗ್ರ ವ್ಯಕ್ತಿತ್ವವನ್ನು ಕಟ್ಟಿಕೊಡುವ ಕೆಲಸ ಕಲಾವಿದ ಸಿಬಿ ಸೋಮಶೆಟ್ಟಿ ಅವರು ಮಾಡಿದ್ದಾರೆ. ಅವರ ಕೆಲಸ ಬಹಳ ಶ್ರೇಷ್ಠವಾದದ್ದು ಎಂದರು. ಕಲಾವಿದ ಬ್ರಹ್ಮಚಿಟ್ಟಿ ಅವರು ಬಸವಣ್ಣನವರ ಬಗ್ಗೆ ವೈವಿಧ್ಯಮಯವಾದ ಚಿತ್ರಗಳನ್ನು ಬಿಡಿಸಿದ್ದಾರೆ. ಅಂಥವರ ಸಾಲಿಗೆ ಸೋಮಶೆಟ್ಟಿ ಅವರು ಸೇರಿದ್ದಾರೆ. ತಮ್ಮ ವೈಯಕ್ತಿಕ ಸುಖವನ್ನು ತ್ಯಜಿಸಿ ಶಿಕ್ಷಕ ವೃತ್ತಿಯಿಂದ ಗಳಿಸಿದ 40 ಲಕ್ಷವನ್ನು ವಿನಿಯೋಗಿಸಿ 17 ವರ್ಷ ತಪಸ್ಸಿನಂತೆ ಕೆಲಸ ಮಾಡಿ ಬಸವಣ್ಣನವರ ಜನ್ಮದಿಂದ ಲಿಂಗೈಕ್ಯರಾಗುವ ಅವಧಿಯ ಪ್ರಮುಖ ಘಟ್ಟಗಳನ್ನು ಚಿತ್ರಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಜನವರ್ಣದ ಕಲಾಕೃತಿಗಳನ್ನು ನೋಡುತ್ತಿದ್ದರೆ 12ನೇ ಶತಮಾನದ ಘಟಾನುಘಟಿಗಳು ಕಣ್ಣು ಮುಂದೆ ಬಂದು ನಿಲ್ಲುತ್ತವೆ ಎಂದರು.
ಈ ಜಗತ್ತಿನಲ್ಲಿ ಗೌತಮ ಬುದ್ಧ, ಯೇಸುಕ್ರಿಸ್ತ, ಭಗವಾನ್ ಮಹಾವೀರ, ಬಸವಣ್ಣ, ಡಾಕ್ಟರ್ BR ಅಂಬೇಡ್ಕರ್, ಅಕ್ಕ ಮಹಾದೇವಿ, ಸಾವಿತ್ರಿಬಾಯಿ ಫೂಲೆ ಅವರ ಚಿತ್ರಗಳ ಮೂಲಕ ಸಮಾಜಕ್ಕೆ ದೊಡ್ಡ ಸಂದೇಶ ಸಾರಿವೆ. ಸೋಮಶೆಟ್ಟಿ ಅವರ ಕಲಾಕೃತಿಗಳಲ್ಲಿ ತನುಮನ ಭಾವ ಇದೆ. ಯಾವುದೇ ಪ್ರಶಸ್ತಿ ಸನ್ಮಾನಕ್ಕಾಗಿ ಅವರು ಈ ಕೆಲಸ ಮಾಡಿಲ್ಲ. ಬಸವಣ್ಣನವರ ಸಾಮಾಜಿಕ ನ್ಯಾಯದ ತತ್ವಗಳು ಜನಮನಕ್ಕೆ ತಲುಪಲಿ ಎಂಬ ಉದ್ದೇಶದಿಂದ ಇದರಲ್ಲಿದೆ ಎಂದು ತಿಳಿಸಿದ್ದರು. ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಮಾತನಾಡಿ, ಕಲಾವಿದ ಸೋಮಶೆಟ್ಟಿ ಅವರ ಕಲಾಸೇನೆ ಬಹಳ ಅನನ್ಯ. ಇದರ ಕೊಡುಗೆ ಇತಿಹಾಸದ ಪುಟಗಳಲ್ಲಿ ದಾಖಲಾಗಲಿದೆ. ಸಮಾಜಕ್ಕೆ ಅವರ ದೊಡ್ಡ ಕೊಡುಗೆ ಕೊಟ್ಟಿದ್ದು ಸಮಾಜ ಕೂಡ ಅವರನ್ನ ಗೌರವಿಸಬೇಕು ಎಂದರು. ಸಚಿವ ಈಶ್ವರ್ ಬಿ ಖಂಡ್ರೆ ಮಾತನಾಡಿ, ವಚನ ಸಾಹಿತ್ಯದ ಮೂಲಕ ಸಾಮಾಜಿಕ ನ್ಯಾಯ ಕೊಟ್ಟವರು ಬಸವಾದಿ ಶರಣರು. ಈಗಲೂ ಅದನ್ನ ನೆನಪು ಮಾಡಿಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅಂತಹ ಕೆಲಸ CB ಸೋಮಶೆಟ್ಟಿ ಮಾಡಿದ್ದಾರೆ ಎಂದು ಹೇಳಿದ್ದರು. ಹುಲ್ಸೂರಿನ ಶಿವಾನಂದ ಮಹಾಸ್ವಾಮೀಜಿ, ಭಾಲ್ಕಿ ಹಿರೇಮಠದ ಗುರುಬಸವ ಪಟ್ಟದೇವರು, ಬಸವ ಸೇವಾ ಪ್ರತಿಷ್ಠಾನದ ಗಂಗಾಂಬಿಕಾ ಅಕ್ಕ, ಗ್ರಂಥದ ಲೇಖಕರಾದ ಬಸವ ಕಲ್ಯಾಣದ ಗಾಯತ್ರಿ ತಾಯಿ, ಗಂಗಾಧರ ದೇವರು, ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಕಾಶ್, ಬುಡ ಅಧ್ಯಕ್ಷ ಬಸವರಾಜ್ ಶೆಟ್ಟಿ, ಚಿತ್ರಕಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ವಿಷ್ಣು ಸಿಂಗ್ ಠಾಕೂರ್, ಬಸವರಾಜ್ ಧನ್ನೂರ್, ಅರುಣ್ ಕುಮಾರ್ ಹೊತ್ಪೇಟೆ, ಸಿದ್ದರಾಮಪ್ಪ ಮಾಸಿಮಾಡೆ, ಕಲಾವಿದ AS ಪಾಟೀಲ್, ಜಿಲ್ಲಾ ಕಸಾಪ ಅಧ್ಯಕ್ಷ ಸುರೇಶ್ ಚಂದ್ರಶೆಟ್ಟಿ, ಲಿಂಗಾರತಿ ನೌದ್ಗೇರಿ, ಶಿವಲಿಂಗ ಎರಗಲ್, ಚನ್ನಬಸಪ್ಪ ನವಬಾದೆ, ಶರಣಪ್ಪ ಮಿಠಾರೆ, ರೇವಣಪ್ಪ ಮೂಲ್ಗೆ, ಅಲ್ಲಮಪ್ರಭು ನವದ್ಗೇರಿ, ವಿಜಯಕುಮಾರ್ ಸೋನಾರೆ, ವಿನಯ್ ಕುಮಾರ್ ಮಾಳ್ಗೆ, ಸುನೀಲ್ ಪಾಟೀಲ್ ಗಾದ್ಗಿ, ಉಮೇಶ್ ಅಷ್ಟೂರೆ, ಬಸವರಾಜ್ ಅನಗ್ವಾಡಿ, ಕಂಟೆಪ್ಪ ಗಂದಿಗುಡಿ ಮತ್ತಿತರರು ಇದ್ದರು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಅವರು 50,000 ನೀಡುವುದಾಗಿ ಘೋಷಿಸಿದರೆ, ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಬಸವರಾಜ್ ಧನ್ನೂರ್ ಅವರು CB ಸೋಮಶೆಟ್ಟಿ ಅವರಿಗೆ 50,000 ಮೊತ್ತದ ಚೆಕ್ ನೀಡಿದ್ದರು. 12ನೇ ಶತಮಾನದ ಸಮಾಜ ಸುಧಾರಕ ಬಸವಣ್ಣನವರ ಸಮಗ್ರ ವ್ಯಕ್ತಿತ್ವವನ್ನು ಕಲಾಕೃತಿಗಳಲ್ಲಿ ಕಟ್ಟಿ ಅದಕ್ಕಾಗಿ ಗ್ಯಾಲರಿ ನಿರ್ಮಿಸಿರುವ ಹಿರಿಯ ಚಿತ್ರಕಲಾವಿದ CB ಸೋಮಶೆಟ್ಟಿ ಅವರ ಕಲಾ ಸೇನೆ ಅಮೋಘವಾದದ್ದು. ಇದಕ್ಕಾಗಿ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಶಿಫಾರಸು ಮಾಡುತ್ತೇನೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಆಶ್ವಾಸನೆ ನೀಡಿದ್ದರು. ಸೋಮಶೆಟ್ಟಿ ಅವರ ಪರಿವಾರ ಅವರು ಕೂಡ ಅವ್ರ ಕಲಾಕೃತಿಗಳು ಇಡೀ ಇಲ್ಲೇ ಸೀಮಿತಿರಬಾರ್ದು. ಎಲ್ಲ ಆರ್ಟ್. ಮಾನ್ಯ ಶಾಸಕರು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ತಮ್ಮ ಹೃದಯ ವಿಚಾರಗಳನ್ನು ಬಹಳ ಮಾರ್ಮಿಕವಾಗಿ ಸೋಮಶೆಟ್ಟಿಯವರು ರಚಿಸಿರುವಂತಹ ಸುಮಾರು 130 ಏನು ಚಿತ್ರಕಲೆಯ ಚಿತ್ರಗಳಿವೆ. ಆ ಕಲಾಕೃತಿಗಳ ಚಿತ್ರ ಪ್ರಿಂಟ್ ಇದೆ. ಹೀಗಾಗಿ ಆ ಪುಸ್ತಕಗಳಲ್ಲಿ ಮಾರಾಟಕ್ಕೆ ಇರ್ತದೆ. ದಯವಿಟ್ಟು ಹೋಗುವಾಗ ದಯವಿಟ್ಟು ಎಲ್ಲರೂ ಖರೀದಿ ಮಾಡಬೇಕು. ಬಹಳ ಆಕರ್ಷಕವಾಗಿ ಪುಸ್ತಕ ಇದ್ದೇವೆ. ಬಂಧುಗಳೇ, ಈ ಸಂದರ್ಭದಲ್ಲಿ ಈಗ ಅಭಿನಂದನೆಯ ನುಡಿಗಳು. ಮುಖ್ಯ ಅತಿಥಿಗಳು ಮಾನ್ಯ ಅಧ್ಯಕ್ಷರು ಜಾನಪದ ಅಕಾಡೆಮಿ ಬೆಂಗಳೂರಿನಿಂದ ಆಗಮಿಸಿರುವಂತಹ ಗೋಲಹಳ್ಳಿ ಶಿವಪ್ರಕಾಶ್ ಅವರ ನುಡಿಗಳು ನಾವೆಲ್ಲರೂ ಕೇಳೋಣ. ಚರಿತ್ರಾರ್ಹವಾದಂಥ ಸ್ಮರಣೀಯವಾದಂಥ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾಹಿತ್ಯವನ್ನು ವಹಿಸಿರ್ತಕ್ಕಂಥವರು ಪರಮ ಪೂಜ್ಯರಾಗಿದ್ದಾರೆ. ಶರಣ ಪರಂಪರೆ ಕರ್ನಾಟಕದಲ್ಲಿ ಏನಾದರೂ ಇಲ್ಲ ಅಂತ ಹೇಳಿದ್ರೆ ಇವತ್ತೊಂದು ಮಣಿಪುರವನ್ನು ನಾವು ಇಲ್ಲಿ ನೋಡಬೇಕಾಗಿತ್ತು, ಒಂದು ವಿಹಾರವನ್ನು ನೋಡಬೇಕಾಗಿತ್ತು. ಇನ್ನೊಂದು ಅನ್ಯ ರಾಜ್ಯಗಳ ಹಿಂಸೆ ಮತ್ತು ಕ್ರೌರಿಗಳ ಪರಿಚಯವೇ ಪರಂಪರೆಯಿಂದ ಶರಣಾದಿ ಪರಂಪರೆಯಿಂದ ಅಂತಕ್ಕಂಥದ್ದನ್ನ ನಾವು ಒಪ್ಪಲೇಬೇಕು. ಬಸವಣ್ಣವರು ಅದಕ್ಕೇನೆ ಹಾಲೆ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅಂತಕ್ಕಂಥದ್ದನ್ನು ಅಳತೆ ಹಾಕ್ಲಿಲ್ಲ. ಅವರು ಮನಸ್ಸಿಂದ ಅಳತೆ ಹಾಕಿತ್ತು. ಜಗತ್ತನ್ನ ಮನಸ್ಸಿನ ಸ್ಕೇಲಿಂದ ಅಳತೆ ಹಾಕಿದಂತ ಏಕೈಕ ವ್ಯಕ್ತಿ ಏನಾದರೂ ಇದ್ದರೆ, ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನ ಮೊಟ್ಟ ಮೊದಲ ಬಾರಿಗೆ ನೆಟ್ಟಂತ ಏಕೈಕ ವ್ಯಕ್ತಿ ಏನಾದರೂ ಇದ್ದರೆ, ಸಾಮಾಜಿಕ ನ್ಯಾಯವನ್ನ ಇದ್ರು ಬಸವಣ್ಣನವರು ಅಂತ. ಅದಕ್ಕೇನೆ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವಯ್ಯ ನಾನೇನ ಮಾಡಲಯ್ಯ ಬಡವಲಯ್ಯ. ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ. ಜೋರಾಗಿ ಚಪ್ಪಾಳೆ ತಟ್ಟೋ ಮುಖಾಂತರ ಬಹಳ ವಿಶೇಷ, ಬಹಳ ಆಕರ್ಷಕವಾಗಿ ಉದ್ಘಾಟನೆಗೊಂಡಿದೆ. ಬಸವಣ್ಣನ ಸಾಧನೆ ಇದೆ, ಅದರೊಳಗೊಂದು ಬಸವಣ್ಣನ ಸಾಂಸ್ಕೃತಿಕ ಪರಂಪರೆ ಇದೆ.
ಅದರೊಳಗಡೆ ವೈಚಾರಿಕತೆ ಇದೆ, ಅದರೊಳಗಡೆ ಸಮಸಮಾಜದ ನಿರ್ಮಾಣದ ವಸ್ತು ಸ್ಥಿತಿಯನ್ನು ನೆಲೆಗ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟುತ್ತಾರೆ. ಗಂಗಾಂಬಿಕೆ ಹೋಗ್ತಾ ಇದ್ರು ಕೊನೆಗೆ ಕಲಾಕೃತಿಗಳನ್ನು ಮುಗಿದಾಗ ಅವ್ರು ಯಾವಾಗಲೂ ಒಂದು ವ್ಯವಸ್ಥೆ ಏನು ಮಾಡಿದ್ರೆ ಎಲ್ಲ ಕಲಾಕೃತಿಗಳು ಮುಗಿದ ಕೂಡಲೇ ಒಂದು ಫ್ರೇಮ್ ಹಾಕಿಟ್ಟಿರ್ತಿದ್ರು, ಬಂದವರಿಗೆ ತೋರಿಸಲಿಕ್ಕೆ ಅನುಕೂಲ ಅಂತ. ಕಲಾವಿದನ ಜೀವನದ ಬಗ್ಗೆ ಏನು ಮಾಡ್ತೀರಿ ನೀವು ಅಂದರೆ ನಾನೊಂದು ವಿಷಯ ಕೇಳಿದೆ, ಸರ್ ನೀವು ಎಲ್ಲ ಕಲಾಕೃತಿಗಳು ಯಾರೋ ಒಬ್ರು ಬಂದು ನೋಡುತ್ತಾರೆ ಏನು ಅಂತ ಕೇಳಿದಾಗ ನೋಡಿ ಅದು ಎಷ್ಟು ಇಲ್ಲಪ್ಪ ಇಲ್ರಿ ಪಾಟೀಲ್ರೆ, ಲಕ್ಷ ಹಾಕಿ ನಾವು ಕೋಟಿ ಕೊಟ್ಟರು ಕೂಡ ಅವ್ರು ಕೋಟಿ ಕೊಟ್ಟರು ಅವರ ತಂದೆಯವರ ಈ ಕಾರ್ಯಕ್ಕೆ ಸಾಕಷ್ಟು ಮುತುವರ್ಜಿ ವಹಿಸಿ ಈ ಕಾರ್ಯ ಆಗೋದಕ್ಕೆ ಕಾರಣರು ರೇವಣಕುಮಾರ್ ಅವರು ಸಹ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಮಾನ್ಯ ಸಚಿವರಿಗೆ ಸನ್ಮಾನ ನೀಡುತ್ತಾರೆ. ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಾರ್ವಜನಿಕ ಬಂಧುಗಳು ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ ನಾವು ಸಹ ಅವರಿಗೆ ಅಭಿನಂದಿಸೋಣ, ಬೆಂಬಲಿಸೋಣ. ಸನ್ಮಾನ ಆಮೇಲೆ ಇರ್ತದೆ. ದಯವಿಟ್ಟು ಯಾರು ವೇದಿಕೆ ಬರಬಾರ್ದು. ಇಲ್ಲಿ ಚವಿ ಸೋಮಶೆಟ್ಟಿ ಆರ್ಟ್ ಗ್ಯಾಲರಿ ಮಾಡೋದಕ್ಕೆ ಸಾಕಷ್ಟು ಸಹಕಾರ ಮಾಡಿರುವಂತಹ ಎಲ್ಲ ಮಹನೀಯರಿಗೆ ವೇದಿಕೆ ನಾವೆಲ್ಲ ಕೇಳಬೇಕಾಗಿದೆ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಸನ್ಮಾನಿತರಿಗೆ ನಾವೆಲ್ಲರೂ ಗೌರವಿಸೋಣ. ಕಲೆ ಅನ್ನತಕ್ಕಂಥದ್ದು ನಾನು ಹೇಳಿದೆ, ಇತಿಹಾಸವನ್ನು ಗುರುತಿಸುವುದು, ಇತಿಹಾಸವನ್ನು ತೋರಿಸುವುದು, ಇತಿಹಾಸದೊಳಗಡೆ ಈ ಕಲೆಗಳು ಏನೇನು ಮಾಡ್ತವೆ. ಬಹಳ ಮುಖ್ಯವಾಗಿ ಕಲೆ ಅನ್ನತಕ್ಕಂಥದ್ದು ಬಹಳ ದೊಡ್ಡ ಇತಿಹಾಸದ ಪ್ರಜ್ಞೆ. ಅದು ಬಹಳ ದೊಡ್ಡ ಇತಿಹಾಸದ ಪ್ರಜ್ಞೆ. ನಮ್ಗೇನನ್ಸುತ್ತೆ ಅಂತಂದ್ರೆ ಅದು ಕಲೆಯಾಗಿ ಕಾಣಿಸ್ತದೆ. ಯಾಕೆ ನನಗೆ ಬಹಳ ವಚನಗಳನ್ನು ಓದ್ತಾ ಇದೆ, ಆ ವಚನಕ್ಕೆ ಇವತ್ತು ಅರ್ಥಪೂರ್ಣವಾಗಿ ನಮ್ಮ ಮುಖ್ಯವಾಗಿರ್ತಕ್ಕಂತಹ ಸೋಮಶೆಟ್ಟಿಯವರು ಹೇಗೆ ಕಾಣುತ್ತಾರಂತಂದ್ರೆ, ಒಂದು ಕಡೆ ಪ್ರಭುದೇವರು ಹೇಳ್ತಾರೆ, ಘನತರವಾದ ಚಿತ್ರವ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದು. ಒಂದು ಸಾಲು ಪ್ರಭುದೇವರ ಸಾಲು, ಘನತರವಾದ ಚಿತ್ರವ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ. ಘನತರವಾದ ಚಿತ್ರವನ್ನು ಬರಿಬಹುದಂತೆ, ಪ್ರಾಣ ಬರೀಲಿಕ್ಕಾಗೋದಿಲ್ಲ ಅಂತೆ. ಆದರೆ ನಮ್ಮ ಸೋಮಶೆಟ್ಟಿಯವರು ಆ ಘನತರವಾದ ಚಿತ್ರಕ್ಕೆ ಬಸವಣ್ಣನವರ ಪ್ರಾಣವನ್ನು ತುಂಬಿಸಿದ್ದಾರೆ ಅನ್ನತಕ್ಕಂಥದ್ದನ್ನು ಇದರೊಳಗಡೆ ನಾವು ನೋಡಬೇಕಾಗಿದೆ. 10 ಲಕ್ಷ ನಾವೆಲ್ಲಾದ್ರೂ ನಾವು ದುಡ್ಡು ಆದಾಯ ಗಳಿಸಿದ್ದು 2% ಕೊಡ್ರಪ್ಪ ಸಮಾಜಕ್ಕೆ ಅಂದ್ರೆ ಯಾರು ಕೊಡ್ಬೇಕ್ರಿ, ನಾವೇನೋ ಬಾಕಿ ಇದ್ದೇವೆ ಅಂತ ಕೇಳ್ತಾರೆ. ಸಮಾಜ ನಮ್ಗೆ ಎಲ್ಲವನ್ನೂ ಕೊಟ್ಟಿದೆ, ಗುರುತಿಸಿದೆ, ಎಲ್ಲ ಮಾಡಿದೆ. ಸಮಾಜಕ್ಕೂ ನಮ್ದು ಋಣ ತೀರಿಸ್ಬೇಕಲ್ಲ, ಮನುಷ್ಯನ ಜೀವನ ಸಾರ್ಥಕ ಆಗ್ಬೇಕಲ್ಲ. ಇಲ್ಲದಿದ್ರೆ ಎಲ್ಲರೂ ಮಷೀನ್ ಆಗ್ಬೇಕಾಗುತ್ತೆ ಅಷ್ಟೇ. ಹೆಂಗೆ ಕಂಪ್ಯೂಟರ್ಗಳು ಮಷೀನ್ಗಳು ಆಗಿದ್ದಾವಲ್ಲ, ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ರೋಬೋಟಿಕ್ಸ್ ಬಂದಿದೆ. ಅದೇ ರೀತಿಯಲ್ಲಿ ಇವತ್ತು ಏನು ಬಸವಣ್ಣನವರು ಜನ್ಮ ತಾಳಿದಿಂದ ಅವರು ಲಿಂಗೈಕ್ಯರಾಗುವವರೆಗೆ ಅವರ ಕಲಾಕೃತಿಗಳ ಮುಖಾಂತರ ನೋಡಿದ್ರೆ ಈಗಾಗಲೇ ಕೃತಿ ಬಿಡುಗಡೆ ಮಾಡಿರ್ಬೋದು. ಇವತ್ತು ಆ ಕಲಾಕೃತಿಗಳ ಮುಖಾಂತರ ಚಿತ್ರಾಲಯ ಅಂತೀವಲ್ಲ, ಆರ್ಟ್ ಗ್ಯಾಲರಿ ಮುಖಾಂತರ ಮಕ್ಕಳು ಹೋದ್ರೆ ಅವ್ರ ಮನಸ್ಸಲ್ಲಿ ಕುತ್ಕೊಂಡು ಬಿಡ್ತದೆ. ಏನು ಮಾಡಿದ್ರಪ್ಪ ಬಸವಣ್ಣವ್ರು ಯಾಕೆ ಒಂದು ಬದಲಾವಣೆ ಪರಿವರ್ತನೆ ತರಲಿಕ್ಕೆ ವೈಜ್ಞಾನಿಕವಾದಂಥ ವೈಚಾರಿಕತೆ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಸಿಗಬೇಕು, ಪ್ರತಿಯೊಬ್ಬರಿಗೂ ಸಮಾನತೆ ಸಿಗಬೇಕು, ಪ್ರತಿಯೊಬ್ಬರು ಕಾಯಕದಲ್ಲಿ ತೊಡಗಿಸಿಕೊಳ್ಳಬೇಕು, ಪ್ರತಿಯೊಬ್ಬರು ದಾಸೋಹ ಮಾಡಬೇಕು, ಇವತ್ತು ಮಹಿಳೆಯರಿಗೆ ಸಮಾನತೆ ಕೊಡಬೇಕು, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಬೇಕು, ಇವತ್ತು ಕಂದಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಅನ್ನುವಂಥ ವಿಚಾರಗಳೇನಿದೆ, ಆ ವಿಚಾರಗಳು ಇವತ್ತು ಆ ಒಂದು ಚಿತ್ರಾಲಯದ ಮುಖಾಂತರ ಕಲಾಕೃತಿಗಳ ಮುಖಾಂತರ ಇಡೀ ಸಮಾಜಕ್ಕೆ ಉತ್ತಮ ರೀತಿಯಲ್ಲಿ ಮನಸ್ಸಿಗೆ ಅವರಿಗೆ ಮುಟ್ಟಿಸುವಂಥ ಒಂದು ಕೆಲಸ ಮಾನ್ಯ ಇವತ್ತು ನಮ್ಮ ಸೋಮಶೆಟ್ಟಿ ಅವರು ಮಾಡಿದ್ದಾರೆ, ಅವರ ಪರಿವಾರದವರು ಮಾಡಿದ್ದಾರೆ. ಅವ್ರಿಗೆ ಎಷ್ಟೇ ಪ್ರಶಂಸೆ ಮಾಡಿರೋದು ಕಡಿಮೆ ಇದೆ. ಇಲ್ಲಿರುವ ಅಲ್ಲಪಕಲೆ ಗುರು ಬಸವಣ್ಣವರಿಗೆ ಮೊದಲು ನಂದಿಸುವ ಕಲಾಕೃತಿಗಳು ನನ್ನ ಮಕ್ಕಳು ಮತ್ತು ಸಮಸ್ತ ಸಹೋದರ
ಕುಟುಂಬದವರು ಚಿತ್ರವನ್ನು ಎದುರಿಸುವುದು ಹಾಗೂ ಪರಮಪೂಜ್ಯ ಗಾಯತ್ರಿ ತಾಯಿ ಮತ್ತು ಗಂಗಾಧರ ದೇವರು ಅವರ ಇದಕ್ಕೆ ಸಾಹಿತ್ಯ ರಚಿಸುವುದು ನನ್ನ ಭಾಗ್ಯ. ಈ ಕಲಾಕೃತಿಗಳನ್ನು ರಚಿಸುವಾಗ ನಿಮ್ಮ ಕಾರ್ಯ ಯಶಸ್ವಿ ಆಗಲೆಂದು ಆಶೀರ್ವಿಸುವ ನಾಡಿನ ಬಹುತೇಕ ಪೂಜ್ಯರು, ಅದರಲ್ಲಿ ವಿಶೇಷವಾಗಿ ತೆಲುಗಿನ ಅಪ್ಪಾಜಿ ರಕ್ಷಣೆ ನಾನು ಚೆಲುವೆ. ಈ ಚಿತ್ರಗಳು ನಮ್ಮ ಲಿಂಗಾಯತ ಧರ್ಮದ ಪ್ರಚಾರ ಮತ್ತು ಪ್ರಸಾರಕ್ಕೆ ನೇರವಾಗುವಂತೆ ತಾವು ಈ ಚಿತ್ರಲೇಖೆ ಬೆಳೆಸಿಕೊಳ್ಳುವ ತಾವೆಲ್ಲರೂ ಅಣಿಯಾಗಿ ನನ್ನ ಕಾರ್ಯ ಒಪ್ಪಿ ಮತ್ತು ಅಪ್ಪಿಕೊಂಡು ಸಮಸ್ತ ಬಸವಾಭಿಮಾನಿಗಳಿಗೆ, ಚಿತ್ರಕಲಾಭಿಮಾನಿಗಳಿಗೆ ಮತ್ತು ಪುಸ್ತಕ ಅಭಿಮಾನಿಗಳಿಗೆ ನನ್ನ ಅನಂತ ಶರಣಾರ್ಥಿಗಳು. ಈ ಚಿತ್ರಾಲಯ ಬೆಳೆಸಲು ಇನ್ನು ಮುಂದೆ ತಾವು ಕಾರ್ಯಸೂಚಿ ರೂಪಿಸಿಕೊಳ್ಳಬೇಕೆಂದು ವಿನಂತಿ. ನನ್ನ ದೇಹದಲ್ಲಿ ಕೊನೆ ಉಸಿರುವರೆಗೂ ನನ್ನ ಚಿತ್ರಕಲೆಯ ಮೂಲಕ ಬಸವಾದಿ ಶರಣರ ಸೇವೆ ಮಾಡಲು ನನ್ನನ್ನು ಶರಣರು ಮತ್ತು ಸಮಾಜರು ನುಡಿಸಿಕೊಳ್ಳಿರಿ ಎಂದು ಬೇಡಿಕೆ ಮಾಡುತ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸುತ್ತೇನೆ. ಶರಣಾರ್ಥಿಗಳು. ಕಣ್ಣುಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಉಳಿಸಲಿಲ್ಲ, ಮನ ತುಂಬಿದ ಬಳಿಕ ನಿಲ್ಲಲಿಲ್ಲ. ಮಹಾನ್ ತತ್ವಗಳ ಸಂಗಮ ದೇವ, ನಾನು ಈ ಸಮಾಧಾನ ಕಣ್ಣು ಮನ ತುಂಬಿಕೊಂಡು ತೃಪ್ತಿಯಾಗಿದ್ದೇನೆ. ಶರಣಾರ್ಥಿ. ಅಧ್ಯಕ್ಷ. ಬೀದರ್ ಜಿಲ್ಲೆಯಾದ್ಯಂತ 80% ರಿಂದ 90% ಬಿತ್ತನೆ ಪೂರ್ಣ ಆಗಿದೆ. ಕೆಲ ಕಡೆ ಮೊಳಕೆ ಕಾಣುತ್ತಿದೆ, ಆದರೆ ತೇವಾಂಶ ಕೊರತೆಯಿಂದ ಅವು ನೆಲಬಿಟ್ಟು ಮೇಲೇಳುತ್ತಿಲ್ಲ. ಇದರಿಂದ ರೈತರಲ್ಲಿ ಆತಂಕ ಶುರುವಾಗಿದೆ. ಮುಂಗಾರು ಪೂರ್ವದಲ್ಲಿ ಮಳೆ ಚೆನ್ನಾಗಿ ಆಗಿರುವುದರಿಂದ ರೈತರು ಬಹಳ ಉತ್ಸಾಹದಿಂದ ಬಿತ್ತನೆ ಮಾಡಿದ್ದಾರೆ. 64,677 ಹೆಕ್ಟೇರ್ ಪೈಕಿ ಜಿಲ್ಲೆಯಲ್ಲಿ 43,000 ಹೆಕ್ಟೇರ್ ಪ್ರದೇಶದಲ್ಲಿ ಸೋಯಾಬೀನ್ ಬಿತ್ತನೆಯಾಗಿದ್ದು, ಈಗ ರೈತರು ಮಳೆಗಾಗಿ ಎದುರು ನೋಡುತ್ತಿದ್ದಾರೆ. 2 ದಿನದ ಹಿಂದೆ ಒಂದಿಷ್ಟು ಮಳೆಯಾಗಿದ್ದು ಮೊಳಕೆಯಲ್ಲಿ ಚೇತರಿಕೆ ಕಂಡಿತ್ತು. ಆದರೆ ಈಗ ಮತ್ತೆ ಒಣಗಾಳಿ ಬೀಸುತ್ತಿರುವುದರಿಂದ ಇರುವ ತೇವಾಂಶ ಕಡಿಮೆಯಾಗಿ ರೈತರು ಕಳವಳ ಪಡುವಂತಾಗಿದೆ. ಈ ಬಾರಿ ಮುಂಗಾರು ಮಳೆ ಚೆನ್ನಾಗಿದೆ ಎಂಬ ಭರವಸೆ ಮೇಲೆ ಬಿತ್ತನೆ ಮಾಡಿದ್ದೇವೆ. ಆದರೆ ಹೀಗೆ 2 ದಿನ ಕಳೆದರೆ ಬಿತ್ತಿದ್ದೆಲ್ಲ ವ್ಯರ್ಥವಾಗುತ್ತದೆ ಎಂದು ರೈತರು ಆತಂಕ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ದೇವಿಕಾ ಅವರು ಮಾತನಾಡುತ್ತಾ, ಬೀದರ್ ಜಿಲ್ಲೆಯಲ್ಲಿ ಔರದ್ ಕಮಲ್ ನಗರ್, ಹುಮ್ನಾಬಾದ್ನಲ್ಲಿ ಹೆಚ್ಚು ಮಳೆಯಾಗಿದೆ. ಭಾಲ್ಕಿ ಮತ್ತು ಬಸವ ಕಲ್ಯಾಣದಲ್ಲಿ ಕಡಿಮೆ ಮಳೆಯಾಗಿದೆ. ಜೂನ್ನಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಕೆಲ ವರ್ಷಗಳ ಮುಂಚೆ ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ರೈತರು ಮುಳ್ಳಿನ ಬೇಲಿ, ತಂತಿ ಬೇಲಿ ಹಾಗೂ ಕಲ್ಲುಗಳ ಬೇಲಿ ನಿರ್ಮಿಸುತ್ತಿದ್ದರು. ನಮ್ಮ ಭಾಗದಲ್ಲಿ ಕಾಡು ಹಂದಿ, ಜಿಂಕೆ, ಮಂಗ, ನವಿಲುಗಳ ಹಾವಳಿ ಹೆಚ್ಚಾಗಿದ್ದು ಕಬ್ಬು, ಸೋಯಾ, ಅವರೆ, ಹೆಸರು, ಉದ್ದು ಸೇರಿದಂತೆ ವಿವಿಧ ಬೆಳೆ ನಾಶ ಮಾಡುತ್ತಿವೆ. ರೈತರು ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ಸೀರೆ, ದಾರ ಸೇರಿದಂತೆ ಇತರ ಬೇಲಿಗಳನ್ನು ನಿರ್ಮಿಸಿಕೊಳ್ಳುತ್ತಿದ್ದಾರೆ. ರೈತರಿಗೆ ಸಹಕರಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಮಂಗ, ಜಿಂಕೆ, ಕಾಡು ಹಂದಿ, ನವಿಲುಗಳ ಉಟಪ್ಪಳ ನಿಯಂತ್ರಣಕ್ಕೆ ವಿಶೇಷ ಯೋಜನೆ ರೂಪಿಸಿಕೊಂಡು ಮುಂದಾಗಬೇಕು ಎಂದು ತಾಲೂಕಿನ ವಿವಿಧ ಗ್ರಾಮಗಳ ರೈತರಾದ ಆಗ್ರಹಿಸಿದ್ದಾರೆ. 2025-26ನೇ ಸಾಲಿನ ನಮ್ಮ ಜಿಲ್ಲೆಯ ಮಳೆ ಮಾಹಿತಿ ಮಳೆ ಹೇಗಿದೆ ಅಂದರೆ, ಆ್ಯಕ್ಚುಲಿ ನಮ್ಮ ಪೂರ್ವ ಮುಂಗಾರಿನಲ್ಲಿ ಮಳೆ ನಮಗೆ ಎಕ್ಸಸ್ ಬಂದಿದೆ. ಅಂದರೆ 60 ನಮ್ಮ ವಾಡಿಕೆ ಮಳೆ ಇದ್ದರೆ ನಮಗೆ 136.4 mm ಮಳೆ ಆಗಿದೆ. ಅಂದರೆ ನಮಗೆ 129% ಹೆಚ್ಚಿಗೆ ಮಳೆ ಆಗಿದೆ. ಅದರಿಂದ ನಮ್ಮ ರೈತರೆಲ್ಲರೂ ಮೊದಲನೇ ವಾರ ಅಂದರೆ ಜೂನ್ ಮೊದಲನೇ ವಾರದಲ್ಲೇ ಬಿತ್ತನೆ ಮಾಡಿರ್ತಾರೆ. ನಮ್ಮ ಜಿಲ್ಲೆಯ ಮುಂಗಾರಿನ ಒಂದು ಏರಿಯಾ ಕವರೇಜ್ ಎಷ್ಟಿದೆ ಅಂದರೆ ಗುರಿ 4,21,965 ಹೆಕ್ಟೇರ್ ಪ್ರದೇಶದಲ್ಲಿ ಈಗ ಆಲ್ರೆಡಿ ನಾವು 96-97% ನಮ್ಮಲ್ಲಿ ಬಿತ್ತನೆ ಆಗಿದೆ. ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆ ಅಂದರೆ ಸೋಯಾಬೀನು ನಮ್ಮ ಗುರಿ ಇದ್ದಿದ್ದು 2,22,000. ಅದರಲ್ಲಿ ಈಗ ಆಲ್ರೆಡಿ ನಮ್ಮಲ್ಲಿ 2,18,236 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ನಂತರ ತೊಗರಿಯನ್ನು ಮಿಶ್ರ ಬೆಳೆಯಾಗಿ ಸೋಯಾಬೀನಲ್ಲಿ ಬೆಳೀತಾರೆ. ಇದನ್ನು ಸಹ ನಮ್ಮಲ್ಲಿ 1,36,000 ಹೆಕ್ಟೇರ್ ಪ್ರದೇಶ ಗುರಿ ಹೊಂದಿದ್ದೇವೆ. 100% ಅದನ್ನು ಬಿತ್ತನೆ ಆಗಿದೆ, 1,36,000. ಹಾಗೆ ನಮ್ಮಲ್ಲಿ ಹೆಸರು ಮತ್ತು ಉದ್ದು ಸಹ ಇದೆ, ಅದರಲ್ಲೂ ಸಹ 100% ಈಗ ಆಲ್ರೆಡಿ ಬಿತ್ತನೆ ಆಗಿಬಿಟ್ಟಿದೆ. ಸೊ ಎಲ್ಲ ಬೆಳೆಗಳಿಗೂ ನಮಗೆ ಜೂನ್ 30ರಿಂದ ಏನು 6ನೇ ತಾರೀಕುವರೆಗೂ ಮಳೆ ಆಯಿತು, ಆ ಮಳೆ ನಮ್ಮ ಬೆಳೆಗಳಿಗೆ ಒಂದು ಜೀವ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಒಂದು 15 ಡೇಸ್ವರೆಗೂ ಮಳೆನೇ ಆಗಿರಲಿಲ್ಲ ಆ ಪೀರಿಯಡಲ್ಲಿ. ಬಟ್ ಆ ಮಳೆ ನಮ್ಮ ಬೆಳೆನ ಈಗ
ಎಲ್ಲ ಕಡೆನೂ ಬೆಳೆ ಪರಿಸ್ಥಿತಿ ತುಂಬ ಚೆನ್ನಾಗಿದೆ. ಮತ್ತು ಈಗ ಯಾವುದೇ ಒಂದು ಕೀಟ ಅಥವಾ ಬಾಧೆ ಯಾವುದೇ ರೀತಿಯಾದ ಒಂದು ಇದು ಕಂಡು ಬಂದಿಲ್ಲ ಬೆಳೆಗಳಲ್ಲಿ. ಆಮೇಲೆ ನಮ್ಮಲ್ಲಿ ಸೋಯಾಬೀನ್ ಇನ್ನೂ ಒಂದು ಅಂದರೆ 3% ಅಷ್ಟು ಇನ್ನೂ ಆಗಬೇಕಾಗಿದೆ ಬಿತ್ತನೆ. ಅದನ್ನು ನಾವು ಸೋಯಾಬೀನ್ ಮತ್ತು ತೊಗರಿಗೆ ಹೋಗ್ತಾರೆ ಜುಲೈ 15 ತನಕ ಅದಕ್ಕೆ ಕಾಲಾವಕಾಶ ಇದೆ. ಸೊ 15 ತನಕನೂ ಸೋಯಾಬೀನ್ನ ರೈತರು ಬಿತ್ತನೆ ಮಾಡ್ಬೋದಾಗಿದೆ. ಹೆಚ್ಚಿಗೆ ಮಳೆ ಆಗಿರೋದಂದರೆ ನಮ್ಮ ಜಿಲ್ಲೆಯಲ್ಲಿ ಔರಾದ್ ಮತ್ತು ಕಮಲ್ ನಗರ್, ಹಂಗೆ ಹುಮ್ನಾಬಾದ್ನೂ ಆಗಿದೆ. 3 ತಾಲೂಕಲ್ಲಿ ಹೆಚ್ಚಿಗೆ ಮಳೆ ಆಗಿದೆ. ಬಾಲ್ಕಿ ಮತ್ತು ಬಸವ ಕಲ್ಯಾಣದಲ್ಲಿ ಸ್ವಲ್ಪ ಡೆಫಿಸಿಟ್ ಇದೆ. ಬಟ್ ಎಲ್ಲ ಓವರಾಲ್ ನೋಡೋಕ್ಕೆ ಹೋದರೆ ಜೂನ್ ಮಂತಲ್ಲಿ ನಮಗೆ ಏನು ವಾಡಿಕೆ ಮಳೆ ಆಗಬೇಕಿತ್ತು ಅಷ್ಟು ಮಳೆ ಆಗಿಲ್ಲ. 49% ಅಷ್ಟು ಡೆಫಿಸಿಟ್ ಇದೆ ಜೂನ್ ತಿಂಗಳಲ್ಲಿ. ನಗರದ ನೌಬಾದ್ನಲ್ಲಿ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಸಿದ್ದಿ ಸಾಬ್ ಮತ್ತು ಲಾಲ್ ಸಾಬ್ರವರ ಮೆರವಣಿಗೆ ಸಾಯಂಕಾಲ ಅತಿ ವಿಜೃಂಭಣೆಯಿಂದ ಜರುಗಿತು. ನವಮಿ ದಿನದ ಪ್ರಯುಕ್ತ ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರದಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ಲಾಲ್ ಸಾಬ್ ದೇವರಿಗೆ ತಾವು ಹೊತ್ತ ಹರಕೆಗಳನ್ನು ಭಕ್ತರ ದಂಡು ಹರಿದು ಬಂದು ಹರಕೆ ತೀರಿಸಿದರು. ರಾತ್ರಿ ಇಡೀ ಯುವಕರ ದಂಡು ಪೈಥರಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರಾದ ವಿಶೆಟ್ಟಿ ಪಾಟೀಲ್ ಬಂಗೂರೆ, ವಿಜಯ್ ಕುಮಾರ್ ಹೇಗೆ, ಸಂತೋಷ್ ಪಾಟೀಲ್, ಶಿವರಾಜ್ ರಾಜ್ಕೀರ, ಸಮೀರ್, ವಿನೋದ್ ಮೂಲ್ಗೆ, ವಿಜಯ್ ಕುಮಾರ್ ಮೂಲ್ಗೆ, ಭೀಮ್ಶಾ ಮೂಲ್ಗೆ, ರವಿ ಮೂಲ್ಗೆ, ಶಂಕರಪ್ಪ ಭಂಗೂರೆ, ಸೂರಜಪ್ಪ ಭಂಗೂರೆ, ಶಂಶುದ್ದೀನ್, ಜಬ್ಬರ್ ಮಚ್ಕೂರೆ, ರವಿ ಅಂದೂರೆ, ಚನ್ನಬಸಪ್ಪ ಹೇಗೆ, ಮಲ್ಲಯ್ಯ ಸ್ವಾಮಿ, ವಾಹಿದ್ ಮಿಯಾ, ನಾಗೇಶ್ ಶರಣಪ್ಪ, ಮಹೇಶ್ ಕೋರೆ, ರಾಕೇಶ್ ತಾದ್ಲಾಪುರ್, ಹರೀಶ್ ಚುಂಡಿ, ಅಖ್ತರ್ ಮಿಯಾ ಸೇರಿದಂತೆ ನೌಬಾದ್ ಅಲ್ಲದೆ ಸುತ್ತಮುತ್ತಲಿನ ಬಡಾವಣೆಯ ಜನರು ದೇವರ ದರ್ಶನ ಪಡೆದು ರಾತ್ರಿ ಇಡೀ ಮನೆ ಮನೆಗೆ ಪೀರ್ ತೆರಳಿ ಹಲಿಗೆ ಮತ್ತು ಪಟಾಕಿ ಸಿಡಿಸಿ ಮೆರವಣಿಗೆ ಸಾಗಿತ್ತು. ಸಡಗರ ಸಂಭ್ರಮದಿಂದ ಆಚರಿಸಿದರು. ಪೀರ್ ದೇವರುಗಳನ್ನು ಅಲಂಕರಿಸಿ ಪೂಜೆ ಸಲ್ಲಿಸಿ ನೈವೇದ್ಯ ಸಮರ್ಪಿಸಲಾಯಿತು. ಮಕ್ಕಳು, ಯುವಕರು, ವಯಸ್ಕರು ಹುಲಿ ಹೋಲುವ ರೀತಿಯಲ್ಲಿ ಮೈಗೆ ಬಣ್ಣ ಬಳಿದುಕೊಂಡು ತಮಟೆನಾದಕ್ಕೆ ಹೆಜ್ಜೆ ಹಾಕಿ ಹರಕೆ ತೀರಿಸಿದರು. ನಗರದ ನೌಬಾದ್, ಸಿದ್ದಿ ತಾಲೀಮ್, ಮೈಲೂರು, ಚಿದ್ರಿ ತಾಲೂಕಿನ ಅಮ್ಲಾಪುರ್, ಚಿಟ್ಟಾ, ಬಗ್ದಲ್, ಕಮಠಾಣ್, ಚಿಡುಗುಪ್ಪ ತಾಲೂಕಿನ ಮನ್ನಾಘೇಳಿ ಸೇರಿದಂತೆ ಜಿಲ್ಲೆಯ ಹಲವೆಡೆ ಸೌಹಾರ್ದದಿಂದ ಹಬ್ಬ ಆಚರಿಸಲಾಯಿತು. ಹಿಂದೂ ಮುಸ್ಲಿಮರು ದೇವರಿಗೆ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದು ಶನಿವಾರ ಮಧ್ಯರಾತ್ರಿ ಕತ್ತಲು ರಾತ್ರಿ ಆಚರಿಸಲಾಯಿತು. ಕೆಲವೆಡೆ ಕೆಂಡ ತುಳಿದು ಭಕ್ತರು ಹರಕೆ ತೀರಿಸಿದರೆ ಕೆಲವು ಕಡೆಗಳಲ್ಲಿ ಪೀರ್ ದೇವರುಗಳನ್ನು ಹೊತ್ತು ನಗರದಲ್ಲಿ ಮೆರವಣಿಗೆ ಮಾಡಿದರು. ಪಟಾಕಿ ಸಿಡಿಸಿ ತಮಟೆ ಬಾರಿಸಿ ಕುಣಿದು ಕುಪ್ಪಳಿಸಿದರು. ಬೆಳಗ್ಗಿನವರೆಗೆ ದೇವರ ಸುತ್ತಿಸುವ ಹಾಡುಗಳನ್ನು ಹಾಕಿ ಭಜಿಸಿದರು.
ಹಿಡಿದು ಸಣ್ಣವರು ದೊಡ್ಡವರು ಎಲ್ಲರೂ ಕುಂತು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು. ಹಾಗೆ ಕಂಟಿನ್ಯೂ ಮಾಡ್ಕೋತೇವೆ ಹೋಯ್ತು. ಇವತ್ತು ಏನದ ಅಂದ್ರೆ ಹಗಲು ಸವಾರಿಗೆ ಈ ಪ್ರೋಗ್ರಾಮ್ ಇಟ್ಕೊಂಡಿದ್ದೆವು. ಊಟ ಹಾಕಬೇಕು ಅಂತ ವರ್ಷಿಗೆ ಊಟ ಹಿಂಗೆ ಮಾಡ್ಬೇಕಂತೇಳಿ ಮಾಡತ್ತವ್ರು ಕಂಟಿನ್ಯೂ ಇದೆ ಇದ್ದು ಹಿಂಗೆ ನಡೆಸಬೇಕು ಅಂತಂದು ಎಲ್ಲರೂ ವಿಚಾರ ಮಾಡಿ ಮಾಡಿದೆವು. ನಮ್ಮ ಅಣ್ಣರೆಲ್ಲೂ ನಾವು ಮಾಡ್ತಾಯಿದ್ದೆವು. ಮಾಡ್ತಾಯಿದ್ರೆ ಏನದಂತಂದ್ರೆ ಚಾಂದ್ರತದೆಲ್ಲ ಮಾಡ್ತೇವೆ ನಾವು. ಈ ಮತ್ತು ಈಗ ಏನದಂತಂದ್ರೆ ಚಾಂದ್ರತಕ್ಕೂ ಮಾಡ್ತೇವೆ. ಪಬ್ಲಿಕ್ ಮಕ್ಕಳು ಜಮಾಯಿಸಿದೆ ಅಂತೇಳಿ ನಾವು ಪ್ರಚಾರ ಹೆಚ್ಚಿಗೆ ಮಾಡತ್ತಿದ್ದೆವು. ಅದ್ರ ಕಡೆ ನಿಮ್ಮ ಕಷ್ಟ 40 ವರ್ಷ ಆಯ್ತು ಈಗ ನಾ ದೇವಿ ಪೂಜೆ ಮಾಡ್ಲತ್ತಿ. 40 ವರ್ಷದಿಂದ ಹಿಡಿದು ಇವರು ಲಾಲ್ ಸಾಬ ಸಿದ್ದಿ ಸಾಬ ದೇವಿ ಪೂಜೆ ಮಾಡ್ತಾರೆ. ಇಲ್ಲಿ ತನಕ ಬಂದು ದರ್ಶನ ಕೊಟ್ಟು ಒಂದು 10-15 ನಿಮಿಷ ಕುಂತು ಹೋಗ್ತಾರೆ. ಇದು ಪ್ರತಿ ಹಿಂದಕ್ಕೆ ನಮ್ಮ ಬಾಬಾರು ಹಿಂದೆ ಟಂಕ ಹಿಡ್ಲಕ್ಕೆ ಹೋಗ್ತಿದ್ರು. ಈ ಮುಂದೆ ನಮ್ಮ ತಮ್ಮ ಹೋಗ್ತಾನೆ ಅಂದ್ರೆ ಪ್ರತಿ ಹಿಂಗೆ ದಿನ ನಡ್ಸ್ಕೊತಾ ಹೋಗೋದು. ಇದು ಮುಂದಕ್ಕೆ ಹಿಂಗೆ ಒರೆಸ್ಕೊತಾ ಹೋಗೋದು. ಇದ್ರೊಳಗೆ ಹಿಂದೂ ಮುಸ್ಲಿಮ್ ಇವೆಲ್ಲ ಏನು ಎಲ್ಲರೂ ಒಕ್ಕಟ್ಟು ಕೂಡಿ ಮಾಡೋದ ನಮ್ಮಲ್ಲಿ. ಹಿಂಗೆ ಅವ್ರು ಮುಸ್ಲಿಮರ ಮಾಡಬಾರ್ದು, ಇವ್ರು ಹಿಂದೂರ ಮಾಡಬಾರ್ದು, ಇವೆಲ್ಲ ಏನೂ ಇಲ್ಲ. ಎಲ್ಲರೂ ಒಕ್ಕಟ್ಟು ಕೂಡಿ ನಾವು ಇದು ಮದುವೆ ಮಾಡ್ತೇವೆ. ಪ್ರತಿ ಎಲ್ಲರೂ ನೌಬಾದ್ ಊರಲ್ಲಿ ಈ ರೀತಿ ಪ್ರೋಗ್ರಾಮ್ ಮಾಡ್ತೇವೆ. ಲಾಲ್ ಸಾಬ್ ಕಿ, ಸಿದ್ದಿ ಸಾಬ್ ಕಿ, ಸೋನಿ ಕಿ, ಮೊದಲಿ ಕಿ. ಹಂಗೆ ಮಾತಾಡೋದು ಬರ್ರಿ. ಊರಾಗ ನಾವು ಒಂದೇ ಹಿಂದೂ ಒಂದೇ ನಾವು ಆಚರಿಸ್ತೀವಿ. ಯಾರು ಭೇದ ಭಾವ ಇಲ್ಲ. ನಾವು ಅಣ್ಣ ತಮ್ಮರ ಮಾಡ್ತೇವೆ ವರ್ಷಿಗೆ. ಆಯ್ತು ಇಷ್ಟು ಎಲ್ಲರೂ ಹಸಿ ಖುಷಿಯಿಂದ ಎಲ್ಲರೂ ಮಾಡಿರಿ. ಜಾತಿ ಕೇಳು ಏನು ಅನ್ನಬಾರ್ದು. ಎಲ್ಲನೂ ಒಂದೇ ಅಂದ್ರೆ ಎರಡೇ ಜಾತಿ, ಒಂದು ಹೆಣ್ಣು ಒಂದು ಗಂಡು. ಇದ್ರ ಬಿಟ್ಟು ಬೇರೆ ಯಾವುದೂ ಇಲ್ಲ. ಇನ್ನು ಅವ್ರವ್ರು ತಿಳ್ಕೊಂಡು ಅವ್ರವ್ರು ಯಾರ್ಯಾಕೆ ಮಾಡೋದು ಅದಕ್ಕೆ ನಾವು ನಡೆಯೋದು ಒಂದೇ. ನಮ್ಮ गाँव में है सो पूरा गाँव एक ही है. कोई जात पात नहीं है, कुछ नहीं. सब भाया के सर का है एक अभी तक. ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಮತ್ತು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ್ತು ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವರಾದ ರಹೀಂ ಖಾನ್, ರಾಜ್ಯದ ಅರಣ್ಯ ಪರಿಸರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಬೀದರ್ ವಿಮಾನ ನಿಲ್ದಾಣದಲ್ಲಿ ಪತ್ರಕರ್ತರು ಹಾಗೂ ಉದ್ಯಮಿ ದೀಪಕ್ ವಾಲಿ, ವಿವೇಕ್ ವಾಲಿ ಸ್ವಾಗತಿಸಿ ಸನ್ಮಾನಿಸಿ ತಮ್ಮ ನಿವಾಸಕ್ಕೆ ಬರಮಾಡಿಕೊಂಡು ಶುಭ ಹಾರೈಸಿದ್ದರು. ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ, ವಾಲಿ ಕುಟುಂಬಸ್ಥರಾದ ಪಲ್ಲವಿ, ವಿವೇಕ್ ವಾಲಿ, ಸಂಗೀತ, ದೀಪಕ್ ವಾಲಿ ಹಾಗೂ ಇತರರು ಇದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.